ಹಾಯ್ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ NS ಎಜುಕೇಷನ್ ಚಾನಲ್. ಇವತ್ತು ನಾವು ಸೆಕೆಂಡ್ PU ಕನ್ನಡ ವಿಷಯದಲ್ಲಿನ ಪದ್ಯ ನಂಬರ್ 5 ಜಾಲಿಯ ಮರದಂತೆ ಈ ಪದ್ಯದ ಪ್ರಶ್ನೆ ಉತ್ತರಗಳನ್ನು ಚರ್ಚೆ ಮಾಡೋಣ. ಈ ಪದ್ಯ ಬರೆದವರು ಪುರಂದರದಾಸರು. ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡೋಣ. ಜಾಲಿಯ ಮರದಂತಿರುವವರು ಯಾರು? ಜಾಲಿಯ ಮರದಂತಿರುವವರು ದುರ್ಜನರು. ಜಾಲಿ ರಸಸ್ವಾದ ಹೇಗಿರುತ್ತದೆ? ಜಾಲಿ ರಸಸ್ವಾದವು ವಿಷದಂತಿರುತ್ತದೆ. ದುರ್ಗಂಧ ಬಿಡದಿರುವುದು ಯಾವುದು? ದುರ್ಗಂಧ ಬಿಡದಿರುವುದು ಊರ ಹಂದಿ. ಯಾವ ಮಾತಿಗೆ ಕೊನೆಯಿಲ್ಲ? ಭಿನ್ನಾಣದ ಮಾತಿಗೆ ಎಂದಿಗೂ ಸಹ ಕೊನೆಯಿಲ್ಲ. ತತ್ವಜ್ಞಾನವನ್ನು ಕೇಳದವರು ಯಾರು? ತತ್ವಜ್ಞಾನವನ್ನು ಕೇಳದವರು ಘೋರಪಾಪಿಗಳು. 2 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಜಾಲಿಯ ಮರದ ನಿರರ್ಥಕತೆಯನ್ನು ಪುರಂದರದಾಸರು ಹೇಗೆ ತಿಳಿಸಿದ್ದಾರೆ? ಜಾಲಿಯ ಮರವು ಮೂಲಾಗ್ರ ಪರ್ಯಂತ ಮುಳ್ಳುಗಳಿಂದ ಕೂಡಿರುತ್ತದೆ. ಅದು ಬಿಸಿಲಲ್ಲಿ ಬಳಲಿ ಬಂದವರಿಗೆ ನೆರಳಾಗಲಿ, ಹಸಿದು ಬಂದವರಿಗೆ ಹಣ್ಣಾಗಲಿ, ಸುವಾಸನೆಯ ಹೂವಾಗಲಿ, ಮರದ ಕೆಳಗೆ ಕುಳಿತುಕೊಳ್ಳಲು ಸ್ಥಳವಾಗಲಿ ಕೊಡುವುದಿಲ್ಲ, ಅಂದರೆ ಇರುವುದಿಲ್ಲ. ಜಾಲಿಯ ಮರದಿಂದ ಯಾವ ಪ್ರಯೋಜನವೂ ಇಲ್ಲವೆಂದು ಪುರಂದರದಾಸರು ಹೀಗೆ ತಿಳಿಸಿದ್ದಾರೆ. ಯಾರಿಗೆ ಷಡ್ರಸನವನ್ನಿಕ್ಕಿ ಉಪಯೋಗವಿಲ್ಲ? ಏಕೆ? ಊರ ಹಂದಿಗೆ ಷಡ್ರಸನವನ್ನಿಕ್ಕಿ ಉಪಯೋಗವಿಲ್ಲ. ಏಕೆಂದರೆ ಅದು ದಿನವೂ ಮೃಷ್ಟಾನ್ನವನ್ನು ತಿಂದರೂ ತನ್ನ ನಾರುವ ದುರ್ಗಂಧವನ್ನು ಬಿಡುವುದಿಲ್ಲ. ಹೊಲಸು ವಾಸನೆ ಬೀರುವುದು ಅದರ ಹುಟ್ಟುಗುಣವಾಗಿದೆ. ಪ್ರಶ್ನೆ ಸಂಖ್ಯೆ 3. ಯಾರಿಗೆ ತತ್ವಜ್ಞಾನವ ಹೇಳಿ ಪ್ರಯೋಜನವಿಲ್ಲ? ಘೋರಪಾಪಿಗಳಿಗೆ ತತ್ವಜ್ಞಾನವ ಹೇಳಿದರೆ ಅವನು ಕ್ರೂರ ಕರ್ಮವನ್ನು ಬಿಟ್ಟು ಸುಜನನಾಗುವುದಿಲ್ಲ. ಹಾಗಾಗಿ ಅಂತಹ ಘೋರಪಾಪಿಗೆ ತತ್ವಜ್ಞಾನವನ್ನು ಹೇಳಿ ಪ್ರಯೋಜನವಿಲ್ಲ. ಪ್ರಶ್ನೆ ಸಂಖ್ಯೆ 4. ದುರ್ಜನರ ಕಾರ್ಯ ಯಾವ ಬಗೆಯದು? ದುರ್ಜನರಿಂದ ಯಾರಿಗೂ ಯಾವುದೇ ರೀತಿಯಾದ ಪ್ರಯೋಜನವಿಲ್ಲ. ಆದರೂ ತಮ್ಮ ಭಿನ್ನಾಣದ ಮಾತುಗಳನ್ನು ಕೊನೆ ಮೊದಲಿಲ್ಲದಂತೆ ಆಡುತ್ತಾರೆ. ಅನ್ನಕ್ಕೆ ಸೇರುವ ನಾಯಿಗಳಂತೆ ಅವರ ಕಾರ್ಯವು ಹಿಂಸಾತ್ಮಕವಾದುದು ಎಂದು ಪುರಂದರದಾಸರು ಹೇಳುತ್ತಾರೆ. ಸಂದರ್ಭ ಸಹಿತ ವಿವರಿಸಿ. ಮೊದಲನೇದು, ಮೂಲಾಗ್ರ ಪರ್ಯಂತ ಮುಳ್ಳು ಕೂಡಿಪತ್ತೆ. ಆಯ್ಕೆ: ಪ್ರಸ್ತುತ ವಾಕ್ಯವನ್ನು ಕರ್ನಾಟಕದ ಸಂಗೀತ ಪಿತಾಮಹ ಎನಿಸಿರುವ ಪುರಂದರದಾಸರ ಜಾಲಿಯ ಮರದಂತೆ ಎಂಬ ಕೀರ್ತನೆಯಿಂದ ಆರಿಸಲಾಗಿದೆ. ಸಂದರ್ಭ: ದುರ್ಜನರ ಗುಣ ಸ್ವಭಾವಗಳನ್ನು ಪುರಂದರದಾಸರು ಇಲ್ಲಿ ಪರಿಚಯಿಸಿದ್ದಾರೆ. ಜಾಲಿಯ ಮರದಲ್ಲಿ ಮೂಲಾಗ್ರ ಪರ್ಯಂತವೂ ಮುಳ್ಳುಗಳೇ ತುಂಬಿರುತ್ತವೆ. ಅಂತೆಯೇ ಈ ಭೂಮಿಯ ಮೇಲಿರುವ ದುರ್ಜನರು ಸಂಪೂರ್ಣವಾಗಿ ಕೆಟ್ಟತನದಿಂದಲೇ ಕೂಡಿರುತ್ತಾರೆ ಎಂದು ಜಾಲಿಯ ಮರವನ್ನು ದುರ್ಜನರಿಗೆ ಸಮೀಕರಿಸಿ ಪುರಂದರದಾಸರು ನಿರೂಪಿಸಿದ್ದಾರೆ. ಸ್ವಾರಸ್ಯ: ದುರ್ಜನರಲ್ಲಿ ಲೇಷ ಮಾತ್ರವೂ, ಅಂದರೆ ಸ್ವಲ್ಪವೂ ಸಹ ಒಳ್ಳೆಯತನ ಇರುವುದಿಲ್ಲ. ಅವರು ಇತರರಿಗೆ ಮುಳ್ಳಿನಂತೆ ಕಂಟಕಪ್ರಾಯರಾಗಿರುತ್ತಾರೆ. 2ನೇ ಸಂದರ್ಭ ನೋಡಿ. ಕುಸುಮ ವಾಸನೆ ಇಲ್ಲ, ಕೂಡಲು ಸ್ಥಳವಿಲ್ಲ. ಸಂದರ್ಭ: ದುರ್ಜನರನ್ನು ಜಾಲಿಯ ಮರದೊಂದಿಗೆ ಸಮೀಕರಿಸುತ್ತಾ ಪುರಂದರದಾಸರು ಈ ಮಾತನ್ನು ಹೇಳುತ್ತಾರೆ. ಜಾಲಿಯ ಮರವು ಬಿಸಿಲಲ್ಲಿ ಬಳಲಿ ಬಂದವರಿಗೆ ನೆರಳನ್ನು ನೀಡುವುದಿಲ್ಲ. ಅಂತೆಯೇ ದುರ್ಜನರು ಸತ್ಪುರುಷರಿಗೆ ಆಶ್ರಯವನ್ನು ನೀಡುವುದಿಲ್ಲ. ಹಸಿದವರಿಗೆ ಜಾಲಿಯ ಮರದಲ್ಲಿ ಹಣ್ಣು ಸಿಗುವುದಿಲ್ಲ, ಪರಿಮಳದ ಹೂಗಳು ಸಹ ಇರುವುದಿಲ್ಲ. ಹಾಗೆಯೇ ದುರ್ಜನರಲ್ಲಿ ಜ್ಞಾನದ ಗಂಧವಾಗಲಿ ಸ್ನೇಹದ ರಸವಾಗಲಿ ಇಲ್ಲ ಎಂದು ಪುರಂದರದಾಸರು ಹೇಳುತ್ತಾರೆ. ಸ್ವಾರಸ್ಯ: ಜಾಲಿಯ ಮರವು ಯಾರಿಗೂ ಉಪಯೋಗವಿಲ್ಲ. ಹಾಗೆಯೇ ದುರ್ಜನರಿಂದಲೂ ಸಹ ಯಾರಿಗೂ ಪ್ರಯೋಜನವಾಗುವುದಿಲ್ಲ ಎಂಬುದು ಈ ವಾಕ್ಯದ ಸ್ವಾರಸ್ಯವಾಗಿದೆ. 3ನೇ ಸಂದರ್ಭ: ನಾರುವ ದುರ್ಗಂಧ ಬಿಡಬಲ್ಲುದೇ. ಸಂದರ್ಭ: ದುರ್ಜನರು ಏನೇ ಆದರೂ ತಮ್ಮ ಕೆಟ್ಟತನವನ್ನು ಬಿಡಲಾರೆಂಬುದನ್ನು ಪುರಂದರದಾಸರು ಹೇಳಿದ್ದಾರೆ. ಊರ ಹಂದಿಗೆ ಮೃಷ್ಟಾನ್ನ ಭೋಜನವನ್ನು ದಿನವೂ ಉಣಬಡಿಸಿದರೆ ಕೊನೆಗೆ ಅದು ತನ್ನ ನಾರುವ ದುರ್ಗಂಧವನ್ನು ಬಿಡುವುದಿಲ್ಲ.
ಹಾಗೆಯೇ ದುರ್ಜನರನ್ನು ತಿದ್ದಲು ತತ್ವ ಬೋಧನೆ ಮಾಡಿದರೂ ಅವರು ತಮ್ಮ ಕ್ರೂರ ಕರ್ಮವನ್ನು ಬಿಡುವುದಿಲ್ಲ ಎಂಬುದನ್ನು ಹೇಳಿದ್ದಾರೆ. ಸ್ವಾರಸ್ಯ: ದುರ್ಜನರು ಏನೇ ಆದರೂ ತಮ್ಮ ಸಹಜ ಗುಣವನ್ನು ತ್ಯಜಿಸುವುದಿಲ್ಲವೆಂಬುದು ಉದಾಹರಣೆ ಸಹಿತ ವಿವರಿಸಲಾಗಿದೆ. 4ನೇ ಸಂದರ್ಭ: ಭಿನ್ನಾನದ ಮಾತಿಗೆ ಕೊನೆಯಿಲ್ಲ. ಸಂದರ್ಭ: ದುರ್ಜನರ ಸ್ವಭಾವವನ್ನು ಬಣ್ಣಿಸುತ್ತಾ ಪುರಂದರದಾಸರು ಈ ಮಾತುಗಳನ್ನು ಹೇಳಿದ್ದಾರೆ. ದುರ್ಜನರಿಂದ ಯಾರಿಗೂ ಸಹ ಸ್ವಲ್ಪ ಮಾತ್ರವೂ ಉಪಕಾರವಿಲ್ಲ. ಅವರು ತಮ್ಮ ಕಾರ್ಯಸಾಧನೆಗೆ ವಯ್ಯಾರ, ಗೇಲಿ, ಪರಿಹಾಸ್ಯದ ಮಾತುಗಳನ್ನಾಡುತ್ತಾರೆ. ಅನ್ನಕ್ಕಾಗಿ ಕಚ್ಚಾಡುವ ನಾಯಿಗಳ ಸ್ವಭಾವ ಅವರದ್ದೆಂದು ವಿವರಿಸಿದ್ದಾರೆ. ಸ್ವಾರಸ್ಯ: ಪರರಿಗೆ ಉಪಕಾರ ಮಾಡಲಾಗದಿದ್ದರೂ ಸಹ ತೊಂದರೆ ನೀಡುವಲ್ಲಿ ದುರ್ಜನರು ಹಿಂದೆ ಬೀಳುವುದಿಲ್ಲ ಎಂಬುದು ಇದರಿಂದ ತಿಳಿದುಬರುತ್ತದೆ. 4 ಅಂಕದ ಪ್ರಶ್ನೆಗಳು. ಜಾಲಿಯ ಮರವು ನಿರುಪಯುಕ್ತವೆಂಬುದನ್ನು ಪುರಂದರದಾಸರು ಹೇಗೆ ನಿರೂಪಿಸಿದ್ದಾರೆ? ಪುರಂದರದಾಸರು ರಚಿಸಿರುವ ಜಾಲಿಯ ಮರದಂತೆ ಎನ್ನುವ ಕೀರ್ತನೆಯು ಸಮಾಜ ವಿಮರ್ಶೆಯ ಹಿನ್ನೆಲೆಯಲ್ಲಿ ಬಹಳ ಮುಖ್ಯವಾಗಿದೆ. ಕೀರ್ತನೆಯ ಆರಂಭದಲ್ಲಿಯೇ ದುರ್ಜನರ ಬಗ್ಗೆ ನೇರವಾಗಿ ಹೇಳಿರುವುದು ಕಾಣಬಹುದು. ದುರ್ಜನರು ಜಾಲಿಯ ಮರವಿದ್ದ ಹಾಗೆ. ಜಾಲಿಯ ಮರವು ಹೇಗೆ ಬುಡದಿಂದ ಸಹ ತುದಿಯವರೆಗೆ ಮುಳ್ಳನ್ನು ಹೊಂದಿರುತ್ತದೆಯೋ ಹಾಗೆ ದುರ್ಜನರು ಕೂಡ ತಮ್ಮ ಇಡೀ ವ್ಯಕ್ತಿತ್ವದಲ್ಲಿ ಕೆಟ್ಟತನವನ್ನು ಹೊಂದಿರುತ್ತಾರೆ. ಕೀರ್ತನೆಯ ಮೊದಲ ಭಾಗದಲ್ಲಿ ಪುರಂದರದಾಸರು ಜಾಲಿಯ ಮರದ ಒಟ್ಟು ಸ್ವರೂಪದ ಬಗ್ಗೆ ಹೇಳುತ್ತಾ, ಜಾಲಿಯ ಮರವು ಬಿಸಿಲಲ್ಲಿ ಆಯಾಸಗೊಂಡು ಬಂದವರಿಗೆ ನೆರಳನ್ನು ನೀಡುವುದಿಲ್ಲ, ಹಸಿದು ಬಂದವರಿಗೆ ಹಣ್ಣನ್ನು ಸಹ ನೀಡುವುದಿಲ್ಲ, ಅದರ ಹೂವಿನಲ್ಲಿ ಸುವಾಸನೆ ಇಲ್ಲ, ಕುಳಿತುಕೊಳ್ಳಲು ಸ್ಥಳವಿಲ್ಲ, ಅದರ ರಸಸ್ವಾದವನ್ನು ಮಾಡಿದರೆ ಮುಂದಾದರೆ ವಿಷದ ರೀತಿಯಲ್ಲಿ ಇರುವುದು ಎನ್ನುತ್ತಾರೆ. ಹೀಗೆ ಅದರ ಸ್ವರೂಪವನ್ನು ಹೇಳುವುದರ ಜೊತೆಗೆ ಅದು ನಿರುಪಯುಕ್ತ ಎನ್ನುವ ಅಂಶವನ್ನು ಕೀರ್ತನಕಾರರು ವಿವರಿಸುತ್ತಾರೆ. ಅದೇ ರೀತಿಯಲ್ಲಿ ದುರ್ಜನರು ಕೂಡ ಸಮಾಜಕ್ಕೆ ಉಪಯೋಗವಿಲ್ಲ, ಅರ್ಹರಲ್ಲ ಎಂಬುದನ್ನು ದಾಸರು ಇಲ್ಲಿ ಹೇಳಲಿಕ್ಕೆ ಮುಂದಾಗಿರುವುದು ಇಲ್ಲಿ ಗಮನಿಸಬಹುದು. 2ನೇ ಪ್ರಶ್ನೆ: ಜಾಲಿಯ ಮರ ಮತ್ತು ದುರ್ಜನರನ್ನು ಸಮೀಕರಿಸಿರುವುದರ ಔಚಿತ್ಯವನ್ನು ಚರ್ಚಿಸಿ. ಪುರಂದರದಾಸರು ಇಲ್ಲಿ ಜಾಲಿಯ ಮರ ಮತ್ತು ದುರ್ಜನರ ವೃಂದ ಎರಡನ್ನೂ ಸಹ ಸಮೀಕರಿಸಿ ಕೀರ್ತನೆ ರಚಿಸಿರುವುದನ್ನು ನಾವು ಕಾಣಬಹುದು. ಜಾಲಿಯ ಮರದಿಂದ ನಾವು ಯಾವುದೇ ರೀತಿಯ ಸದುಪಯೋಗವನ್ನು ಪಡೆಯಲು ಸಾಧ್ಯವಿಲ್ಲ. ಅದೇ ರೀತಿಯಲ್ಲಿ ದುರ್ಜನರಿಂದಲೂ ಸಹ ಸಮಾಜಕ್ಕೆ ಯಾವುದೇ ಒಳಿತನ್ನು ನಿರೀಕ್ಷಿಸಲು ಸಾಧ್ಯವಿಲ್ಲ ಹೀಗೆಂದು ಹೇಳಿದ್ದಾರೆ. ಜಾಲಿಯ ಮರವು ಬಿಸಿಲಲ್ಲಿ ಆಯಾಸಗೊಂಡು ಬಂದವರಿಗೆ ನೆರಳನ್ನು ನೀಡುವುದಿಲ್ಲ, ಹಸಿದು ಬಂದವರಿಗೆ ಹಣ್ಣನ್ನು ನೀಡುವುದಿಲ್ಲ, ಅದರ ಹೂವಿನಲ್ಲಿ ಸುವಾಸನೆ ಇಲ್ಲ, ಕುಳಿತುಕೊಳ್ಳಲು ಸ್ಥಳವಿಲ್ಲ, ಅದರ ರಸವನ್ನು ಸವಿಯಲು ಮುಂದಾದರೆ ವಿಷದ ರೀತಿಯಲ್ಲಿ ಇರುವುದು. ಅದೇ ರೀತಿಯಲ್ಲಿ ದುರ್ಜನರಿಂದ ಯಾವುದೇ ಸಣ್ಣ ಉಪಕಾರವನ್ನು ಸಹ ನಿರೀಕ್ಷಿಸುವಂತಿಲ್ಲ. ಆದರೆ ಅವರ ಭಿನ್ನಾನದ ಮಾತುಗಳು ಮಾತ್ರ ಯಾವುದೇ ಅಡೆತಡೆಯಿಲ್ಲದೆ ಹೊರಗಡೆ ಬರುತ್ತಿರುತ್ತವೆ. ಅವರ ವಯ್ಯಾರದ ಮಾತುಗಳನ್ನು ಕೇಳುವಾಗ ತಾನು ದೊಡ್ಡ ಪರೋಪಕಾರಿ ಎಂಬಂತೆ ವರ್ತಿಸುತ್ತಾರೆ. ಇತರರಿಗೆ ಉಪಕಾರಿಯಾಗದ ಇವರು ತಮ್ಮ ಕಾರ್ಯಸಾಧನೆಗಾಗಿ ಅನ್ನ ತಿನ್ನಲು ಕಚ್ಚಾಡುವ ನಾಯಿಗಳಂತೆ ಮೇಲೆ ಬಿದ್ದು ತಮ್ಮ ಕಾರ್ಯ ಸಾಧಿಸಿಕೊಳ್ಳುತ್ತಾರೆ. ಮೂರನೇ ಪ್ರಶ್ನೆ: ಸಮಾಜ ಕಂಟಕರ ಬಗೆಗೆ ಪುರಂದರದಾಸರ ಅಭಿಪ್ರಾಯವನ್ನು ಸಂಗ್ರಹಿಸಿ. ಸಮಾಜಕ್ಕೆ ಕಂಟಕವಾದವರನ್ನು ಏನು ಮಾಡಿದರೂ ಬದಲಾಯಿಸಲು ಸಾಧ್ಯವಿಲ್ಲವೆಂಬುದನ್ನು ಪುರಂದರದಾಸರು ಹೇಳುತ್ತಾರೆ. ದುರ್ಜನರ ದುರ್ಗುಣಗಳನ್ನು ವಿವರಿಸುವ ಸಂದರ್ಭದಲ್ಲಿ ಪುರಂದರದಾಸರು ಜಾಲಿಯ ಮರ, ಹಂದಿ, ಕುನ್ನಿಗಳ ಹೋಲಿಕೆಗಳನ್ನು ನೀಡುತ್ತಾರೆ. ಮುಳ್ಳಿನಿಂದ ಕೂಡಿದ ಜಾಲಿಯ ಮರವು ಬಿಸಿಲಲ್ಲಿ ಆಯಾಸಗೊಂಡು ಬಂದವರಿಗೆ ನೆರಳನ್ನು ನೀಡುವುದಿಲ್ಲ,
ಅದರ ಹೂವಿನಲ್ಲಿ ಸುವಾಸನೆ ಇಲ್ಲ, ಕುಳಿತುಕೊಳ್ಳಲು ಸ್ಥಳವಿಲ್ಲ. ಅದರ ರಸವನ್ನು ಸವಿಯಲು ಮುಂದಾದರೆ ವಿಷದ ರೀತಿಯಲ್ಲಿ ಇರುವುದು. ಹೀಗೆ ಅದರಿಂದ ಯಾವ ರೀತಿಯ ಉಪಯೋಗವನ್ನು ನಿರೀಕ್ಷಿಸುವಂತಿಲ್ಲ. ಹಾಗೆಯೇ ದುರ್ಜನರು ಕೂಡ ಬುಡದಿಂದ ತುದಿಯವರೆಗೆ ಕೆಟ್ಟ ಗುಣವನ್ನು ಹೊಂದಿರುತ್ತಾರೆ. ಅವರಿಂದಲೂ ಸಹ ಯಾವ ರೀತಿಯ ಸಣ್ಣ ಒಳಿತನ್ನು ನಿರೀಕ್ಷಿಸುವಂತಿಲ್ಲ. ಊರ ಹಂದಿಗೆ ಒಳ್ಳೆಯ ರಸಭರಿತವಾದ ಅಂದರೆ ಷಡ್ರಸನ್ನವನ್ನು ನೀಡಿದರೆ ಅದು ತನ್ನ ನಾರುವ ಕೆಟ್ಟ ವಾಸನೆಯನ್ನು ಬಿಡುವುದಿಲ್ಲ. ಅದೇ ರೀತಿಯಲ್ಲಿ ಘೋರಪಾಪಿಗೆ ತತ್ವಜ್ಞಾನವನ್ನು ಬೋಧಿಸಿದರೆ ಅದರಿಂದ ಆತನ ಮೂಲ ಗುಣ ಬದಲಾಗುವುದಿಲ್ಲ. ಬೀದಿ ನಾಯಿಗಳು ಅನ್ನಕ್ಕಾಗಿ ತಾ ಮುಂದು ನಾ ಮುಂದು ಎಂದು ಹೇಗೆ ಕಚ್ಚಾಡುತ್ತವೆಯೋ ಹಾಗೆ ಸಹ ದುರ್ಜನರು ತಮ್ಮ ಕಾರ್ಯ ಸಾಧನೆಗಾಗಿ ಸದಾ ಹಾತೊರೆಯುತ್ತಿರುತ್ತಾರೆ. ತಮ್ಮ ಕಾರ್ಯ ಸಾಧನೆಯ ಹಿನ್ನೆಲೆಯಲ್ಲಿ ಯಾರಿಗೆ ತೊಂದರೆಯಾದರೂ ಸಹ ಅವರು ಲೆಕ್ಕಿಸುವವರಲ್ಲ ಎಂದು ಸಮಾಜ ಕಂಟಕರ ಕುರಿತಂತೆ ತನ್ನ ಅಭಿಪ್ರಾಯವನ್ನು ಕೀರ್ತನೆಯ ಮುಖಾಂತರವಾಗಿ ಪುರಂದರದಾಸರು ವಿವರಿಸುತ್ತಾ ಹೋಗುತ್ತಾರೆ. ಇದೇ ರೀತಿಯ ನೋಟ್ಸ್ಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.